ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ವಾರಣಾಸಿ, ಗಯಾ, ಕಾಶಿ, ಋಷಿಕೇಶ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶುಕ್ರವಾರ ಅಂದರೆ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಕ್ಕಂಥ ವಾರ. ಅದರಲ್ಲೂ ಗುರುಗಳು ಕಾರ್ಯಕ್ರಮದಲ್ಲಿ ಸಾಕಷ್ಟು ಧರ್ಮ ಸೂಕ್ಷ್ಮ ಮಾಹಿತಿಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಇರ್ತಾರೆ. ಇನ್ನು ಇವತ್ತು ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ ಗುರುಗಳು, ನಾನಂತೂ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಇವತ್ತಿನ ದಿವಸ ಇನ್ನು ಮೊದಲನೇದಾಗಿ ವಿಚಾರಗಳನ್ನು ತಿಳಿಸ್ಬೇಕಂದ್ರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬೇಕಲ್ವಾ. ಹಾಗಾಗಿ ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಶ್ರೀಂ ಲಲಿತಾಂಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಸರಸಜನರೀಂ ಸರೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಬೋಧಿಕರೆ ಪ್ರಸೀದ ವಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖಿಂ ದೇವಿ ನಮಾಮ್ಯಚ್ಯುತವಲ್ಲಭ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರಿಷ್ಣಿ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರದಂದು ತಾವೇನೆಲ್ಲ ಕಾರ್ಯಕ್ರಮದಲ್ಲಿ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳಿದೆ, ಆ ಎಲ್ಲ ವಿಚಾರಗಳನ್ನು ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದೊಂದಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಲಿ. ಜೊತೆಗೆ ಮುಂಬರ್ತಕ್ಕಂಥ ದಿನದಲ್ಲಿ ಅಂದರೆ ಅತಿ ಶೀಘ್ರದಲ್ಲೇ ಸಂಭವಿಸಿರ್ತಕ್ಕಂಥ ಚಂದ್ರಗ್ರಹಣ ಎಂಬತಕ್ಕಂಥದ್ದು ಹುಣ್ಣಿಮೆಯೆಂದು ಸಂಭವಿಸಿರ್ತಕ್ಕಂತಹ ಚಂದ್ರಗ್ರಹಣದ ಬಗ್ಗೆಯೂ ಒಂದಿಷ್ಟು ಮಾಹಿತಿ ಬೇಕಾಗಿದೆ. ಯಾಕೆಂದರೆ ಚಂದ್ರಗ್ರಹಣ ಎಂಬತಕ್ಕಂಥದ್ದು ಚಂದ್ರ ಮನಸ್ಕಾರಕ. ಮನಸ್ಸಿನ ಮೇಲೆ ಆ ಥರ ಒಂದು ಪರಿಣಾಮಗಳು ಹೇಗಿದ್ದರೂ ಯಾವತ್ತೂ ಶಾಂತಿ ನೆಮ್ಮದಿಯುತವಾಗಿರಬೇಕು. ಜೊತೆಗೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಎಲ್ಲರೂ ಅರ್ಥಕೊಳ್ಳೇಬೇಕು. ಹಾಗೆ ಕುಟುಂಬದಲ್ಲಿ ಕಲಹ ಉಂಟಾಗದಿರ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಬೇಕಾದರೆ ಇವತ್ತು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಗೌರೀರ್ಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಚಂದ್ರಗ್ರಹವನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ, ಇವತ್ತು ಅಂದರೆ ನಾಳೆ ಸಂಭವಿಸಿರ್ತಕ್ಕಂಥ ಹುಣ್ಣಿಮೆಯ ಚಂದ್ರಗ್ರಹಣದಂದು ಪ್ರತಿಯೊಬ್ಬರೂ ಚಂದ್ರಗ್ರಹವನ್ನು ಪ್ರಾರ್ಥನೆ ಮಾಡಿ, ಹಾಗೆ ನಿಮ್ಮ ಕುಟುಂಬದ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ. ಗ್ರಹಣ ಕಾಲ ರಾತ್ರಿ ಆದ್ದರಿಂದ ರಾತ್ರಿ ಸಮಯದಲ್ಲಿ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಆದಷ್ಟು ಭಾರತಕ್ಕೆ ಕಾಣುವಂಥ ಈ ಗ್ರಹಣ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಇದಕ್ಕೆ ಸಾಕಷ್ಟು ಒಳ್ಳೆಯ ಒಂದು ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಗ್ರಹಣ ಕಾಲ ಒಂದಾದರೆ ಈ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳಿದೆಯಲ್ಲ ಅದು ಸಾಕಷ್ಟು ಇದೆ. ಯಾವತ್ತೂ ಅಷ್ಟೇ ಗ್ರಹಣದ ಆಚರಣೆ ಇಲ್ಲದಿದ್ದಾಗಲೇ ಒಂದಷ್ಟು ಸಮಸ್ಯೆಗಳು ಹೊತ್ತುಕೊಂಡು ನಮಗೆ ಇನ್ನು ಗ್ರಹಣದ ಆಚರಣೆ ಇದೆ ಅಂದಾಗ ಕೆಲವಷ್ಟು ರಾಶಿ ನಕ್ಷತ್ರಗಳ ಮೇಲೆ ತೊಂದರೆ ಇದ್ದೇ ಇರುತ್ತೆ.
ಹಾಗಾಗಿ ಅಶ್ವಿನಿ ನಕ್ಷತ್ರ ಇಲ್ಲಿ ಬಹಳ ಎಚ್ಚರಿಕೆ ಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿರ್ತಕ್ಕಂಥವರು ಗ್ರಹಣ ದೋಷ ಇರೋದ್ರಿಂದ ಗ್ರಹಣ ಶಾಂತಿಗಳನ್ನೆಲ್ಲಾದರೂ ಮಾಡಿಸ್ತಾ ಇದ್ದರೆ ಆ ಶಾಂತಿಗೆ ನಿಮ್ಮ ಹೆಸರು ನಕ್ಷತ್ರವನ್ನು ಬರೆಸಿ ನೀವು ಸಹಿತ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಮಧ್ಯರಾತ್ರಿ ಅನುಷ್ಠಾನ ಆದ್ದರಿಂದ ಜಪ ತಪ ಅನುಷ್ಠಾನಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ಆದರೂ ಮಧ್ಯರಾತ್ರಿಯಲ್ಲಿ ಎಲ್ಲಿ ಪೂಜೆ ನಡೆಯುತ್ತೋ, ಎಲ್ಲಿ ಜಪತಪಗಳನ್ನು ಮಾಡ್ತಾರೋ ಅಥವಾ ತಾವು ಎದ್ದಿರಲಿಕ್ಕಾಗುತ್ತೋ ಎದ್ದಿದ್ದು ಗ್ರಹಣ ಕಾಲದಲ್ಲಿ ಸ್ನಾನ ಪೂಜೆ ಅನುಷ್ಠಾನ ಮಾಡಿಕೊಳ್ಳೋದು ಭಾಳ ಶ್ರೇಷ್ಠ ಮತ್ತು ಶ್ರೇಯಸ್ಸು. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಇನ್ನೂ ಸಾಕಷ್ಟಿದೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮ ಪ್ರಮದಪದೇ ನಮಸ್ತೆ ಅಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 27/10/2023 ಶುಕ್ರವಾರ ಚತುರ್ದಶಿ ಉತ್ತರಾಭಾದ್ರ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆ ಬೇಕಾಗಿದೆ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಗ್ರಾಮ ದೇವತೆಗಳನ್ನು ಆರಾಧನೆ ಮಾಡಿ ನಾಳೆ ಬೆಳಗಿನ ಕಾರ್ಯಕ್ರಮ ಅಂದರೆ ನಾಳೆ ಹುಣ್ಣಿಮೆ ಆದ್ದರಿಂದ ಬಹಳ ಎಚ್ಚರಿಕೆ ಇರಬೇಕು. ಅದರಲ್ಲೂ ಗ್ರಹಣ ಶಾಂತಿ ಎಂಬತಕ್ಕಂಥದ್ದು ಒಂದಷ್ಟು ರಾಶಿ ಮಾಡಿಸ್ಕೊಳ್ಳೋದು ಭಾಳ ಉತ್ತಮ. ಹಾಗೆ ಇದೇ ಸಮಯದಲ್ಲಿ ಅಂದರೆ ಗ್ರಹಣ ಕಾಲದಲ್ಲಿ ತಾವೆಲ್ಲೋ ಆಚೆ ಓಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಮಧ್ಯರಾತ್ರಿ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ಮುಂಚಿತವಾಗಿ ಬಳಸಿಕೊಂಡು ಆಹಾರಗಳನ್ನು ಎಷ್ಟೊತ್ತಿಗೆ ಊಟ ಮಾಡಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಸಹ ತಿಳ್ಕೊಂಡು ಸರಿಯಾಗಿ ಅದರಂತೆ ನೀವು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನಿವತ್ತು ಶುಭ ಶುಕ್ರವಾರ ಬಂತು ಅಂದರೆ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಶುದ್ಧಿ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಡೀ ಕುಟುಂಬದ ಶ್ರೇಯಸ್ಸಿಗಾಗಿ ಹೆಣ್ಣುಮಕ್ಕಳು ತಾವು ಯಾವ ಅನುಷ್ಠಾನವನ್ನು ಮಾಡಿದ್ರೂ ಅದು ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಒಂದಿಷ್ಟು ದದಿ ಅಂದರೆ ಮೊಸರು ಮತ್ತು ಅಕ್ಕಿ ಬೆಲ್ಲ ಇಂತಹದ್ದನ್ನು ಮೊಸರು ಅಕ್ಕಿ ಬೆಲ್ಲ ಇಂಥದ್ದನ್ನು ವಿಷ್ಣು ಆಲಯದಲ್ಲಾಗಲಿ ಅಥವಾ ಶಕ್ತಿ ಆಲಯದಲ್ಲಾಗಲಿ ಅಥವಾ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಖಂಡಿತ ಹುಡುಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಹಾಲು ಮತ್ತು ಜೇನುತುಪ್ಪ ಬಾಳೆಹಣ್ಣು ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಯಾವುದೇ ಥರ ತೊಂದರೆ ತಾಪತ್ರೆ ಬಂದರೂ ಅಲ್ಲಿಂದಲ್ಲೇ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು. ಆದರೆ ಸಣ್ಣ ಮಕ್ಕಳಿಗೆ ನೀವೇ ಮಕ್ಕಳಿರುವ ಸ್ಥಳಕ್ಕಾಗಲಿ ಅಥವಾ ಮಕ್ಕಳನ್ನು ನಿಮ್ಮ ಮನೆ ಕರ್ತಕ್ಕಂಥದ್ದಾಗಲಿ ಕರೆತಂದು ಆ ಮಕ್ಕಳಿಗೆ ಒಂದಿಷ್ಟು ಬಾಳೆಹಣ್ಣು ಹಾಲು ಜೇನುತುಪ್ಪನ ಕೊಡೋದ್ರಿಂದ ಸಾಕಷ್ಟು ಒಳ್ಳೆಯ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಲು ಚಂದ್ರನಿಗೆ ಪ್ರೀತಿ, ಜೇನುತುಪ್ಪ ಎಂಬತಕ್ಕಂಥದ್ದು ತ್ರಾಂಬಕೇಶ್ವರನಿಗೆ ಪ್ರೀತಿ. ಹಾಗೆ ಇನ್ನು ಬಾಳೆಹಣ್ಣು ಅಂತಕ್ಕಂಥದ್ದು ಎಲ್ಲ ದೇವತೆಗಳಿಗೂ ನೈವೇದ್ಯಕ್ಕೆ ಇಡುವಂಥದ್ದು. ಯಾಕೆಂದರೆ ಬೀಜದಿಂದ ಹುಟ್ಟಿದಿರ ಬೇರಿನಲ್ಲಿ ಬರ್ತಕ್ಕಂಥದ್ದಾದ್ದರಿಂದ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಾಳೆಹಣ್ಣು ಮೊದಲಿಂದ ದೇವರಿಗೆ ನೈವೇದ್ಯಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಶುಭ ಶುಕ್ರವಾರ ಇವತ್ತು ಎಲ್ಲ ಥರ ಕೆಲಸ ಕಾರ್ಯಗಳು ಸಹಿತ ಕಾರ್ಯಸಿದ್ಧಿಯಾಗಲಿ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ ಅಂತ ನಾನು ಸಹಿತ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೇನೆ. ಹಾಗೆ ಇವತ್ತು ನೀವು ಆಚರಿಸಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರು ಒಂದಷ್ಟು ಫಲಾಫಲಗಳ ಬಗ್ಗೆ ಸರಿಯಾದ ಮಾರ್ಗವನ್ನು ಅನುಸರಿಸಿ ಸರಿಯಾದ ಕ್ರಮವನ್ನು ತಿಳ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ಆ ಫಲಾಫಲಗಳೇನು, ರಾಶಿಫಲದಲ್ಲಿರ್ತಕ್ಕಂಥ ಲಾಭ ನಷ್ಟವೇನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ರು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ಇವತ್ತಿನ ದಿನದ ರಾಶಿಫಲವನ್ನು ತಿಳಿಸ್ಕೊಡಿ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಶುಭ ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು ಒಂದು ಕ್ರಮ. ಅದರ ಜೊತೆಗೆ ನಾಳೆ ಬೆಳಗ್ಗೆದ್ದರೆ ಹುಣ್ಣಿಮೆ ಇರತಕ್ಕಂಥದ್ದು, ಜೊತೆಗೆ ಗ್ರಹಣ ಇರತಕ್ಕಂಥದ್ದು. ನಾಳೆ ಬೆಳಿಗ್ಗೆ ಹುಣ್ಣಿಮೆ ಮತ್ತು ಗ್ರಹಣ ಕಾಲ. ಗ್ರಹಣ ಎಂಬತಕ್ಕಂಥದ್ದು ರಾತ್ರಿಯೇ, ಯಾಕೆಂದರೆ ಚಂದ್ರಗ್ರಹಣ ಆದ್ದರಿಂದ ಇದು ಮಧ್ಯರಾತ್ರಿ ಸಂಭವಿಸುತ್ತೆ. ಆದರೂ ಗ್ರಹಣದ ಮುನ್ಸೂಚನೆ ಇರೋದ್ರಿಂದ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಲಾಭ ನಷ್ಟ ಎಂಬತಕ್ಕಂಥದ್ದು ಆಗಿಂದಾಗಲೇ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಬಹಳ ಎಚ್ಚರಿಕೆ ಬೇಕಾಗಿರ್ತಕ್ಕಂಥ ರಾಶಿಗಳಿದೆ. ಆ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥ ರಾಶಿಗಳವರು ಯಾರು ಅದನ್ನು ನಾವು ತಿಳ್ಕೊಳ್ಳೋಣ. ಇನ್ನು ರಾಶಿಫಲವನ್ನು ಈಗ ಪ್ರಾರಂಭಿಸೋಣ. ಮೊದಲನೇದಂತಹ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆನೇ ಬೇಕು. ಸ್ವಲ್ಪ ಅಲ್ಲ, ಜಾಸ್ತಿ ಎಚ್ಚರಿಕೆ ಬೇಕು. ಯಾರೋ ಏನೋ ಮಾತಾಡ್ತಾರೆ ಅಂತ ತಿರುಗಿಸಿ ಮಾತಾಡೋದು ಬೇಡ. ಮೌನವಾಗಿದ್ದಷ್ಟು ಬಹಳ ಉತ್ತಮ. ಜೊತೆಗೆ ಒಂದಷ್ಟು ಜಪ ತಪ ಅನುಷ್ಠಾನಗಳು, ದೇವಿಯ ಪ್ರಾರ್ಥನೆ, ಶಿವಮಂದಿರದಲ್ಲಿ ಪೂಜೆ, ಶಿವನಿಗೆ ಒಂದಷ್ಟು ಬಿಲ್ವಾರ್ಚನೆ ಅಥವಾ ತುಂಬೆ ಹೂವು ಅಥವಾ ಭಸ್ಮ, ರುದ್ರಾಕ್ಷಿ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ. ಸಾಧ್ಯವಾದರೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ. ಏನೇ ಆದರೂ ದೂರಭಾರ ಪ್ರಯಾಣ ಅಂತೂ ಸಲ್ಲದು. ಯಾಕೆಂದರೆ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಮತ್ತು ನಾಳೆ ಒಳಿತಲ್ಲ. ಹಾಗೆ ಮೇಷರಾಶಿಯವರು ಇವತ್ತು ಮತ್ತು ನಾಳೆ ಗ್ರಹಣ ಸಂಭವಿಸೋದ್ರಿಂದ ಸ್ವಲ್ಪ ಜವಾಬ್ದಾರಿ ಎಚ್ಚರಿಕೆ ಬೇಕಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟರೂ ಮಾಡೋಕ್ಕೆ ಮುನ್ನ ಕೆಲಸ ಕಾರ್ಯ ಆಗೋದಕ್ಕೆ ಮುನ್ನ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಶೀತಬಾಧೆ, ನೆಗಡಿ, ತಲೆನೋವು, ಜ್ವರ ಅಥವಾ ಯಾವುದೋ ಒಂದು ರೀತಿ ಸುಸ್ತಾಗುವಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ನಿಂದನೆಗೊಳಗಾಗುವಂಥದ್ದು ಇದೆಲ್ಲವೂ ಸಾಕಷ್ಟು ಆಗುತ್ತೆ. ಆದರೆ ಮೇಷರಾಶಿಯವರು ಏನೇ ಮಾಡಬೇಕಾದರೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಇವತ್ತು ಮತ್ತು ನಾಳೆ ತುಂಬ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ ಬಹಳ ಉತ್ತಮ. ಶುಭ ಶುಕ್ರವಾರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ರಾಹುಕಾಲದಲ್ಲೇ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಏನೇ ಕೆಲಸ ಕಾರ್ಯ ಮಾಡಿದ್ರೂ ನಾಳೆ ಗ್ರಹಣ ಇರೋದ್ರಿಂದ ಇವತ್ತು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟ ಇದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಇವತ್ತಿನ ದಿವಸ ಮಾಡುವಂಥ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸೋದು ಬಹಳ ಉತ್ತಮ. ನಾಳೆ ನಿಮ್ಮ ರಾಶಿಯವ್ರಿಗೂ ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ಹಾಗಂತ ಮನೇಲಿ ಕೂರಬೇಕಾದ್ದಿಲ್ಲ. ಯಾವುದಾದ್ರೂ ಕೆಲಸಗಳನ್ನು ಎತ್ಕೊಂಡು ಯಾವುದೇ ಜವಾಬ್ದಾರಿತ್ವಂಥ ಕೆಲಸ ಮಾಡಬೇಕಾದ್ರೂ ನಾಳೆನೂ ಮಾಡ್ಬೋದು, ಇವತ್ತೂ ಮಾಡ್ಬೋದು. ಆದರೆ ಇವತ್ತಿನ ದಿವಸ ಮಾತ್ರ ಮಧ್ಯಾಹ್ನ 12ರ ನಂತರ, ಅಂದರೆ ರಾಹುಕಾಲ ಆದ ನಂತರ 12:12 ಮೇಲೆ ತಾವು ಯಾವ ಕೆಲಸವನ್ನು ಮಾಡಿದ್ರೂ ಒಂದಿಷ್ಟು ಸುಭಿಕ್ಷವಾಗಿರುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಸ್ವಲ್ಪ ಅಕ್ಕಿ ಮತ್ತು ಹೆಸರುಬೇಳೆ ಇದನ್ನು ಬುಧನಿಗೆ ಪೂಜೆ ಮಾಡಿ, ಬುಧಗ್ರಹವನ್ನು ಪೂಜೆ ಮಾಡಿದ ನಂತರ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ, ಸಂಪತ್ತಿದೆ, ಲಾಭ ಇದೆ ಮತ್ತು ಅದರಲ್ಲಿ ವಿಶೇಷವಾದಂಥ ಲಾಭವೂ ಇದೆ. ಅದಕ್ಕೂ ಸಂಬಂಧಪಟ್ಟಂಗೆ ಭೂಮಿಯಿಂದ ಸಿಗತಕ್ಕಂಥ ಲಾಭಗಳು ಸಾಕಷ್ಟು ಇದೆ. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಭೂಮಿನ ನಂಬಿ ಬದುಕಿರ್ತಕ್ಕಂಥವ್ರು, ರೈತ ಬಾಂಧವರು ಯಾರಿಗಾದರೂ ಸರಿ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಲಾಭ ಏನಂದರೆ ಭೂಮಿನ ನಂಬಿ ಬದುಕುವಂಥವ್ರು, ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಧಿಕವಾದಂಥ ಲಾಭ ಸಿಗ್ತಕ್ಕಂಥ ದಿನ. ಇವತ್ತು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಮಾಡುವಂಥ ಕೆಲಸ ಭೂಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ವರಹಾದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವಿದೆ. ಹಾಗಾಗಿ ಶುಭ ಶುಕ್ರವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ಸಾಗಿ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮಗೆ ಎದುರಾಗಲಿ ಅಂತ ಹೇಳಿ ಶಕ್ತಿ ದೇವತೆಯನ್ನು ಈ ಶುಭ ದಿನ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ ಒಂದು ಬೆಲ್ಲದ ಅಚ್ಚು ತಗೊಂಡು ಅದರ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ದೇವರಿಗೆ ಒಂದು ಆರತಿ ಮಾಡಿ ಬೆಲ್ಲದ ಆರತಿಯನ್ನು ಮಾಡಿ. ಬೆಲ್ಲದ ಆರತಿಯನ್ನು ಮಾಡಿದ್ರೆ ಕೆಲವು ಋಣಬಾಧೆ ಹರಿದೋಗುತ್ತೆ, ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿ ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇವತ್ತು ಶಕ್ತಿ ದೇವತೆಯ ಆರಾಧನೆ ಮಾಡ್ತಾ ಮನೆ ದೇವರ ಸಂಕಲ್ಪ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಜಾಸ್ತಿ ಆಗುತ್ತೆ, ಒಂದಷ್ಟು ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ, ಅಧಿಕವಾದಂತಹ ತಲೆನೋವು ಅಥವಾ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಶುಭ ದಿನ ಕಾಣುತ್ತೆ. ಆದರೆ ಇವತ್ತು 11 ಗಂಟೆ ನಂತರ 11ರಿಂದ ಸಂಜೆ 6ರವರೆಗೂ ನಿಮ್ಮ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆ, ಅದಾದ ನಂತರ ತಾವು ಏನು ಸಂಕಲ್ಪ ಮಾಡಿರ್ತೀರಿ ಆ ಸಂಕಲ್ಪಕ್ಕೆ ಪ್ರತಿಯಾಗಿ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಆ ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ಳಿ, ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಹಾಗೆ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ಇದೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಶುಭ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಅಕ್ಕಿ ಮತ್ತು ಮೊಸರು
ಅಕ್ಕಿ ಮತ್ತು ಮೊಸರನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಗ್ರಹಣದ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲದಲ್ಲೂ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಹೊಸದಾಗಿ ಮಾಡುವ ಕೆಲಸ ಅದು ಇನ್ನಷ್ಟು ಅನುಕೂಲ. ಶುಭ ಶುಕ್ರವಾರ, ಅದರಲ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ತಾವು ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಸಾಕಷ್ಟು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಿರುತ್ತೆ, ಮನಸ್ಸಿಗೆ ನೋವುಂಟಾಗ್ತಾ ಇರುತ್ತೆ. ಮನಸ್ಸಿಗೆ ಇಷ್ಟೇ ನೋವಾದರೂ ನಿಮ್ಮ ಕೆಲಸವನ್ನು ಕೈ ಬಿಡಬಾರ್ದು. ಏನು ಸಂಕಲ್ಪ ಮಾಡಿದ್ರೋ, ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಪರಿಪೂರ್ತಿ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು, ಅಥವಾ ತಾವು ಧರಿಸುವಂಥ ವಸ್ತ್ರನೇ ಕೆಂಪಾಗಿದ್ದರೂ ಪರವಾಗಿಲ್ಲ, ಅಥವಾ ಕೆಂಪು ಬಣ್ಣದ ಕುಂಕುಮವನ್ನಾದರೂ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ದೋಷಗಳು ಬಂದರೂ ಬೇಗ ದೂರ ಆಗುತ್ತೆ. ಇದರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಮತ್ತು ಬೆಲ್ಲ, ಅಥವಾ ಹೆಸರುಬೇಳೆ ಮತ್ತು ಬೆಲ್ಲ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾದವರು ಸಹಿತ ಆರೋಗ್ಯಕರವಾಗಿರ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ತುಂಬ ಎಚ್ಚರಿಕೆ ವಹಿಸಬೇಕು. ಇವತ್ತು ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಇಟ್ಟ ವಸ್ತು ಕಾಣೆಯಾದಂಗೆ ಆಗುತ್ತೆ. ಕೆಲವು ವಸ್ತುಗಳನ್ನು ಹುಡುಕಾಟದಲ್ಲಿ ಸಮಯ ಜಾಸ್ತಿ ಕಳಿಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂಥವರು ಅಷ್ಟು ಲಾಭದಲ್ಲಿರ್ತಕ್ಕಂಥದ್ದಲ್ಲ. ಹಾಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ತಾವು ಅಂದ್ಕೊಂಡಷ್ಟು ಕಾರ್ಯಸಿದ್ಧಿಯಲ್ಲ. ಇವತ್ತಿನ ದಿವಸ ಲಾಭ ನಷ್ಟ ಎರಡೂ ಇರೋದ್ರಿಂದ ತುಂಬ ಎಚ್ಚರಿಕೆ ಬೇಕು. ಇವತ್ತಿನ ದಿವಸ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡುವಂಥದ್ದು, ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಮತ್ತು ಪ್ರಯಾಣ ಕಾಲದಲ್ಲಿ ಯಾರೊಬ್ಬರ ಮಾತು ಕೇಳಿದರೆ ನಿಮ್ಮಷ್ಟಕ್ಕೆ ನೀವು ನಡೆಯುವಂಥದ್ದು ಇದು ಒಳ್ಳೆಯದಲ್ಲ. ತುಂಬ ಎಚ್ಚರಿಕೆಯಿಂದ ಇರಿ, ಒಳಿತನ್ನು ಕಾಣ್ತೀರಿ. ಇವತ್ತು ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ವಿಷ್ಣು ಅಷ್ಟೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ರ ಇಂಥದ್ದನ್ನು ಮಾಡ್ಕೊಳ್ಳುವಂಥದ್ದು ಭಾಳಷ್ಟು ಅನುಕೂಲ ಆಗುತ್ತೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಭ ಶುಕ್ರವಾರ, ಸಂಪತ್ತು ಕೊಡ್ತಕ್ಕಂಥ ವಾರ. ಹಾಗೆ ಇವತ್ತು ತಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರದ್ಧಾಭಕ್ತಿಯಾಗಿ ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ಇದ್ದರೆ ಇವತ್ತು ಖಂಡಿತ ಒಳಿತನ್ನು ಕಾಣ್ತೀರಿ ತುಲಾರಾಶಿಯವರು. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ ಸರಿಸುಮಾರು 4ರಿಂದ 6:20 ತನಕ. 4ರಿಂದ 6:20 ಇದು ಒಂದು ಒಳ್ಳೆ ಕಾಲ ಅಲ್ಲ. ಈ ಒಂದು ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳೆದುರಾಗುತ್ತೆ, ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳನ್ನು ನೋಡಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದರೆ ಒಂಚೂರು ಬೆಲ್ಲ ಮತ್ತು ಒಂದು ಬಟ್ಲಡಿಕೆ, ಬೆಲ್ಲ ಮತ್ತು ಬಟ್ಲಡಿಕೆಯನ್ನು ವಿಷ್ಣು ಆಲಯದಲ್ಲೋ ಅಥವಾ ನಿಮ್ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಯದಲ್ಲಿ ಬಂದೊದಗುವಂಥ ತೊಂದರೆ ತಾಪತ್ರೆಗಳು ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಶನಿಯಿಂದ ಒಂದಷ್ಟು ದೋಷಗಳಾದರೂ ಬುಧ ಮತ್ತು ಗುರುವಿನಿಂದ ಅನುಗ್ರಹ ಸಿಗ್ತಕ್ಕಂಥದ್ದು, ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಇರತಕ್ಕಂಥದ್ದಾಗುತ್ತೆ. ಶುಭ ಶುಕ್ರವಾರ, ಒಂದು ದೇವರ ದರ್ಶನ, ಪುಣ್ಯಕ್ಷೇತ್ರ, ದೂರಭಾರ ಪ್ರಯಾಣ ಮತ್ತು ಒಳ್ಳೆಯ ಆಹಾರ, ಜೊತೆಗೆ ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆಲ್ಲವೂ ಸಹಿತ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು, ಯಾವುದೇ ಲಾಭಗಳ ಬಗ್ಗೆ ಆಲೋಚನೆ ಮಾಡಿದ್ರು, ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಗಂಟು ಕಟ್ಟಿ ಅದನ್ನು ನಿಮ್ಮ ಪಾಕೆಟಲ್ಲೋ ಅಥವಾ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲೋ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರನ್ನ ಏನು ಮಾತಾಡಿದ್ರು ಅವರು ಗಲಾಟೆಗೆ ಬರ್ತಕ್ಕಂಥದ್ದು, ನಿಮಗೆ ಮುಂಗೋಪ ಬರ್ತಕ್ಕಂಥದ್ದು, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗ್ತಕ್ಕಂಥದ್ದು, ಕೆಲವು ವಸ್ತುಗಳನ್ನ ಇಟ್ಟುಕಡೆ ಮಾಯ ಆಗಿ ಅದನ್ನು ಹುಡುಕಾಟಕ್ಕೆ ಅದು ಬೀಳುವಂಥದ್ದು, ಕೆಲವು ದಾಖಲಾ ಪತ್ರಗಳ ಬಗ್ಗೆ ಮಾತ್ರ ತುಂಬ ಎಚ್ಚರಿಕೆ ಬೇಕು. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ. ಹಾಗೆ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಒಂಟಿಯಾಗಿ ಮಾಡಬೇಡಿ, ಜೊತೆಯಲ್ಲಿ ಯಾರನ್ನಾರು ಇಟ್ಕೊಳ್ಳಿ.
ಹಾಗೆ ಮಾಡೋದ್ರಿಂದ ಮಾತ್ರ ಒಂದಿಷ್ಟು ಲಾಭವನ್ನು ಗಳಿಸ್ಬೋದು. ಆದರೂ ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನ ಆಗ್ಬೋದು. ಭಾಳ ಜೋಪಾನ ಬೇಕು. ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ಬೋದು. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಶುಭ ದಿನದಂದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಾಳಿನ ಚಂದ್ರಗ್ರಹಣದಿಂದ ಆಗುವಂಥ ಲಾಭ ಒಂದಷ್ಟು ಲಾಭವೇ ಹೇಳ್ಬೋದು. ಯಾಕೆಂದರೆ ಹಿಂದೆ ಸೂರ್ಯಗ್ರಹಣದಿಂದ ಒಂದಷ್ಟು ತೊಂದರೆಗಳಿತ್ತು. ಆದರೆ ಈಗ ಚಂದ್ರಗ್ರಹಣದಿಂದ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಆಗ್ಬೋದು. ಆದರೆ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಹೋಗುವಂಥದ್ದಲ್ಲ. ಹಣಕಾಸಿನ ವಿಚಾರ, ಲೇವಾದೇವಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಹಿಂದೆ ಯಾವತ್ತೂ ಸಾಲ ಮಾಡಿರ್ತಕ್ಕಂಥದ್ದು ಇವತ್ತು ಬಂದು ಕೂತ್ಕೊಳ್ಬೋದು, ಅಥವಾ ಸಾಲವನ್ನು ತೀರಿಸಿ ಅದರಿಂದ ಲಾಭವನ್ನು ಗಳಿಸಬಹುದು. ಏನೇ ಆದರೂ ಪಾದಗಳ ಮೇಲೆ ಇರ್ತಕ್ಕಂಥ ತೀರ್ಮಾನ 1, 2, 3, 4 ಈ 4 ಪಾದಗಳಲ್ಲಿ 4 ವಿಭಿನ್ನವಾದಂಥ ಉತ್ತರಗಳು, ವಿಭಿನ್ನವಾದಂಥ ಒಂದಷ್ಟು ಪರಿಸ್ಥಿತಿಯೇ ಇದೆ. ಹಾಗಾಗಿ ಏನೇ ಇದ್ದರೂ ಬಂದದ್ದೇನೇ ಬರಲಿ ಶ್ರೀನಿವಾಸ ನಿನ್ನ ದಯವೊಂದಿರಲಿ ಅಂತ ಹೇಳಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಚಂದ್ರನ ಅನುಗ್ರಹದಿಂದ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಮನಸ್ಸಲ್ಲಿ ಒಂದು ಆತಂಕ ಇದೆ. ಜೊತೆಗೆ ಏನು ಕೆಲಸ ಮಾಡಿದ್ರೂ ಆಗುತ್ತೋ ಇಲ್ವೋ, ಅಥವಾ ಇವತ್ತು ನನಗೆ ಲಾಭ ಸಿಗುತ್ತೋ ಇಲ್ವೋ, ಅಥವಾ ನಾನು ಮಾಡುವ ಕೆಲಸ ಹೆಚ್ಚಿನ ಯಶಸ್ಸು ಆಗ್ತಿದೆಯೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ಬರೀ ಅಚಾತುರ್ಯಗಳಿರ್ತಕ್ಕಂಥದ್ದು, ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಇರ್ತಕ್ಕಂಥದ್ದು, ತೊಂದರೆ ತಾಪತ್ರಗಳಿಗೆ ತುತ್ತಾಗುವಂಥದ್ದು, ಇದೆಲ್ಲವೂ ನಿಮ್ಮನ್ನು ಬಾಧಿಸುತ್ತೆ. ಇಂತಹ ಸಮಯದಲ್ಲೇ ತುಂಬ ಎಚ್ಚರಿಕೆಯೂ ಬೇಕಾಗುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆ ಇದ್ದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆದಂಗೆನೆ. ಇವತ್ತಿನ ದಿವಸ ತಪ್ಪದಿರ ತಾವು ಮಾಡಬೇಕಾದ್ದು 21 ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲೆ ಇಟ್ಟು ಅದೇ ಗರಿಕೆ ಪ್ರಸಾದವನ್ನು ಸ್ವಲ್ಪ ಶಿರದ ಮೇಲೆ ಇಟ್ಕೊಳ್ಳೋದ್ರಿಂದ ಎಂಥ ಗಂಡಾಂತರಗಳಾದರೂ ಖಂಡಿತ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲೇನೋ ಲಾಭವಿದೆ, ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಬರುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಯಾವುದೇ ಫಲಾಫಲಗಳಲ್ಲಾದರೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ನಾಳಿನ ಚಂದ್ರಗ್ರಹಣ ಒಳ್ಳೆಯ ಹೆಚ್ಚಿನ ಯಶಸ್ಸಿದೆ. ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನದು ಇವತ್ತು ಮತ್ತು ನಾಳೆ ತಪ್ಪದಿರ ತಾಯಿ ಭುವನೇಶ್ವರಿನೋ ರಾಜರಾಜೇಶ್ವರಿಯೋ ಗ್ರಾಮ ದೇವತೆಗೋ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದು ಭಾಳಷ್ಟು ಉತ್ತಮ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಶ್ವೇತ ವಸ್ತ್ರವನ್ನು ಕೊಡಿಸುವಂಥದ್ದು ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ ಗುರುಗಳೇ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಈಗ ಏನು ನಮಗೆ ತಿಳಿಸ್ಕೊಡ್ತೀರಿ ಗುರುಗಳೇ? ಆಶ್ವೀಜ ಮಾಸದಲ್ಲಿ ತಾವು ನೋಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ದೇವಾಲಯ ಕಟ್ಟೋದಕ್ಕಿಂತ ಮುನ್ನ ಸಾಲಿಗ್ರಾಮ ಬಂದು ಸಾಲಿಗ್ರಾಮದ ಅನುಷ್ಠಾನ ಏನು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ತಿಳಿಸಿದ್ವಿ. ಹಾಗೆ ಸಾಲಿಗ್ರಾಮಗಳಲ್ಲಿ ಎಂತೆಂಥ ಸಾಲಿಗ್ರಾಮಗಳಿದೆ ಎಂಬತಕ್ಕಂಥದ್ದರ ಮಾಹಿತಿಯನ್ನು ಅಂದು ನಾವು ಕೊಟ್ಟಿದ್ವಿ. ಆದರೆ ಅಂತಹದ್ದೇ ಸಾಲಿಗ್ರಾಮವನ್ನು ಪುನಃ ತಾವು ನೋಡುವಂಥದ್ದು, ಅಂದರೆ ಆಶ್ರಮದಲ್ಲಿ ನಡೆದಂಥ ವಿಶೇಷವಾದಂಥ ಪೂಜಾನುಷ್ಠಾನವನ್ನು, ಅಂದು ಸಾಲಿಗ್ರಾಮ ದರ್ಶನದ ಒಂದು ವಿಶೇಷತೆಯನ್ನು ಬನ್ನಿ ದರ್ಶನ ಮಾಡಿ ಬರೋಣ.
ಮಾಸದಲ್ಲಿ ಮಾಡುವಂಥ ಪೂಜೆ, ಅಧಿಕ ಮಾಸದಲ್ಲಿ ಮಾಡುವಂಥ ದಾನ ಧರ್ಮಾದಿಗಳು ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಅಧಿಕ ಮಾಸದ ದಾನ ಅಧಿಕಸ್ಯ ಅಧಿಕ ಬಲಂ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಮಾಸದಲ್ಲಿ ಮಾಡುವಂಥ ದಾನ ಧರ್ಮಾದಿಗಳನ್ನು 33ರ ಸಂಖ್ಯೆಯಲ್ಲಿ ಪುರುಷೋತ್ತಮನ ಹೆಸರಲ್ಲಿ ಮಾಡತಕ್ಕಂಥ ದಾನ ಆಗಬೇಕು. ಅದಕ್ಕೋಸ್ಕರ ಪುರುಷೋತ್ತಮನ ಮಾಸ ಅಂತ ಹೇಳ್ತಾರೆ. ಇದನ್ನು ಮೊದಲು ಹೊಲಸು ಮಾಸ ಅಂತ ಹೇಳ್ತಿದ್ರು. ಹೊಲಸು ಅಂತ ಹೇಳ್ತಿದ್ರು ಅಂದರೆ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥದ್ದು ಅಂತ ಹೇಳ್ತು. ಆ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥ ತ್ರಿಮೂರ್ತಿಗಳನ್ನು ಕೇಳ್ತಾರೆ, ಈ ಮಾಸವನ್ನು ಯಾರು ಆಧಿಪತ್ಯ ವಹಿಸ್ತೀರಿ ಅಂತ. ಈ ಮಾಸವನ್ನು, ಈ ಅಧಿಕ ಶ್ರಾವಣವನ್ನು ಯಾರು ನೀವು ಆಧಿಪತ್ಯವನ್ನು ನೋಡ್ತೀರಿ ಅಂದಾಗ ಶಿವ ಹಿಂದಕ್ಕೆ ಜರುಗ್ತಾನೆ, ಬ್ರಹ್ಮ ಹಿಂದಕ್ಕೆ ಜರುಗ್ತಾನೆ, ಆಗ ಉಳಿದಿದ್ದಾರೋ ವಿಷ್ಣು. ಅಂದರೆ ಸಮಸ್ತವನ್ನೂ ಸಹಿತ ಈ ಭೂಮಂಡಲದಲ್ಲಿರ್ತಕ್ಕಂಥ ಜರಾಚರಗಳನ್ನು, ಸೃಷ್ಟಿಸ್ಥಿತಿ ಲಯವನ್ನು ಎಲ್ಲವನ್ನು ಸಹಿತ ಜೊತೆಗೊತ್ತುಕೊಂಡು ಹೋಗುವಂಥವನು ಮಹಾವಿಷ್ಣು. ಆ ವಿಷ್ಣು ಏನು ಮಾಡ್ತಾನೆ, ಪ್ರತಿಯೊಂದು ಸಹಿತ ಇದು ನನ್ನ ಹೆಸರಲ್ಲಿರಲಿ, ಇದು ನನ್ನ ಮಾಸವಾಗಿರಲಿ ಅಂತ ಹೇಳಿ ಪುರುಷೋತ್ತಮ ಮಾಸ ಅಂತ ಮಾಡ್ತಾನೆ. ಈ ಪುರುಷೋತ್ತಮ ಮಾಸದಲ್ಲಿ 33ರ ಸಂಖ್ಯೆ ದಾನೆ, 33ರ ಸಂಖ್ಯೆಯಲ್ಲಿ ದಾನ ಮಾಡ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಎಲ್ಲಿ ನನ್ನ ವಿಶೇಷವಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಗೋಚರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಅಥವಾ ಮೂಲ ಸಾನ್ನಿಧ್ಯಗಳನ್ನು ದರ್ಶನ ಮಾಡ್ತಾರೋ ಅವರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ ಎಂಬತಕ್ಕಂಥದ್ದನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ತಾವು ನೋಡ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಇದೆ, ಸುದರ್ಶನ ಸಾಲಿಗ್ರಾಮ ಇದೆ, ಕೋದಂಡರಾಮ ಸಾಲಿಗ್ರಾಮ ಇದೆ. ಅಷ್ಟೇ ಅಲ್ದಿರ ಸಂತಾನ ಇಲ್ಲದಿರ ಗರ್ಭದಲ್ಲಿ ದೋಷ ಇಟ್ಕೊಂಡು ಸಮಸ್ಯೆ ಎಂಬತಕ್ಕಂಥದ್ದಾಗಿ 8 ವರ್ಷ 9 ವರ್ಷ 18 ವರ್ಷಗಳಾದರೂ ಸಹಿತ ಸಂತಾನ ಆಗದಿರೇ ಇರ್ತಕ್ಕಂಥವ್ರಿಗೆ ಸಂತಾನ ಗೋಪಾಲಕೃಷ್ಣನ ವಿಶೇಷವಾದಂಥ ಸಾಲಿಗ್ರಾಮ ಇಲ್ಲಿದೆ. ಆ ಸಾಲಿಗ್ರಾಮಕ್ಕೆ ತಾವು ಅಭಿಷೇಕ ಮಾಡಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ, ಕುಟುಂಬದ ಕಲಹಗಳನ್ನು ದೂರ ಮಾಡಲಿಕ್ಕೋಸ್ಕರ ಅಪರೂಪವಾದಂತಹ ಮಾಣಿಕ್ಯದಂತಿರ್ತಕ್ಕಂಥ ಸಾಲಿಗ್ರಾಮ, ಮನುಷ್ಯನ 72,000 ನರನಾಡಿಗಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು ದೂರ ಆಗಲಿಕ್ಕೂ ಸಹಿತ ಸಾಲಿಗ್ರಾಮ ದರ್ಶನ ಪರಮ ಪಾವನ ಅಂತ ಹೇಳ್ತಾರೆ. ಹಾಗಾಗಿ ಕಳೆದ ಬಾರಿ ನಡೆದಂತಹ ಅಭೂತಪೂರ್ವವಾದಂತಹ 11 ದಿನಗಳ ವಿಶೇಷವಾದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮ ಆದ ನಂತರ ಸ್ವಾಮಿಗೆ ಇಲ್ಲಿ ಇದೇ ಪ್ರಕಾರ ಲಕ್ಷ್ಮೀ ಬೋರಹ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಆಲಯ ಕಟ್ಟಿಸಬೇಕು ಅಂತ ಹೇಳಿ ಸ್ವಾಮಿಗೆ ಭಾಳ ವಿಶೇಷವಾದಂಥ ಬೃಹತ್ ಮಟ್ಟದ ಮಹಾಲಕ್ಷ್ಮಿಯನ್ನು, ಹಾಗೆ ಈ ಒಂದು ವಿಶೇಷವಾದ ಸಾಲಿಗ್ರಾಮವನ್ನು ಈ ಆಶ್ರಮದಲ್ಲೇ ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ಗೋವಿಂದ ನೀ ಗೋವಿಂದ ಗೋವಿಂದ.
ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಡೀತಿರ್ತಕ್ಕಂಥ ಸುದರ್ಶನ ಮಹಾಯಾಗದಲ್ಲಿ ಈ ಸುದರ್ಶನ ಮಹಾಯಾಗ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸಾಗಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವಾಗಿ ಒಳ್ಳೆಯ ಯಶಸ್ಸಾಗಿ, ಎಲ್ಲರಿಗೂ ಶುಭ ಸಂಧ್ಯಾಕಾಲದ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ
वीरवाहुर्विदारणं
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಇದೆ. ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು ಸಾಲಿಗ್ರಾಮ ಮಾತ್ರ. ಸಾಲಿಗ್ರಾಮ ಎಂಬತಕ್ಕಂಥದ್ದು ತಮಗೆ ಗೊತ್ತು. ವಿಷ್ಣು ಶಾಪಗ್ರಸ್ತನಾಗಿ ಕಪ್ಪು ಶಿಲೆ ಆಗ್ತಾನೆ. ವಿಷ್ಣು ಶಾಪಗ್ರಸ್ತನಾಗಿ ಕಪ್ಪು ಶಿಲೆ ಆಗ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಲಿಗ್ರಾಮ ಸಿಗ್ತಕ್ಕಂಥ ಸ್ಥಳ ಗಂಡಕಿ ನದಿ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಗಂಡಕಿ ನದಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಗಂಡಕಿ ನದಿಯಲ್ಲಿ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಲ್ಲಿ ಸಿಗುವಂಥದ್ದೇ ಈ ಶಾಲಿಗ್ರಾಮ. ಅಲ್ಲಿ ಶಾಲಿಗ್ರಾಮ ಎಂಬತಕ್ಕಂತಹ ಒಂದು ಗ್ರಾಮ ಇರೋದ್ರಿಂದ ಇದು ಸಾಲಿಗ್ರಾಮ, ಅಲ್ಲಿ ಸಿಕ್ಕೋದ್ರಿಂದ ಇದು ಸಾಲಿಗ್ರಾಮವಾಯಿತು. ಈ ಸಾಲಿಗ್ರಾಮದಲ್ಲಿ ಬಹಳ ವಿಭಿನ್ನವಾದಂತಹ ವಿಶೇಷವಾದಂತಹ ಅಪರೂಪವಾದಂಥ ಒಂದು ರಚನೆ ಇದೆ. ಇದು ಯಾರೊಬ್ಬರು ಮಾಡಿದ್ದಲ್ಲ. ಒಂದೊಂದು ಕಥಾಪುರಾಣಗಳಲ್ಲಿ ಒಂದೊಂದು ತರಹ ಅದನ್ನು ಉಲ್ಲೇಖ ಮಾಡ್ತಾರೆ. ಮಹಾವಿಷ್ಣುವಿನ ಮಗನಾಗಿರ್ತಕ್ಕಂಥ ಬ್ರಹ್ಮದೇವ, ಯಾಕೆಂದರೆ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ್ದು ಬ್ರಹ್ಮ, ಆದ್ದರಿಂದ ವಿಷ್ಣುವಿನ ಮಗ ಅಂತಲೂ ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಮಗನಾದಂತಹ ಬ್ರಹ್ಮ ತಾನು ಒಂದು ವಜ್ರಕೀಟ ಎಂಬತಕ್ಕಂಥ ಹುಳುವಾಗಿ ಸುದರ್ಶನ ಚಕ್ರವನ್ನು ಕೆತ್ತನೆ ಮಾಡಿದ್ದಾನೆ, ಸುದರ್ಶನ ಚಕ್ರವನ್ನು ರಚಿಸಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಒಂದಷ್ಟು ಕಡೆ ವಾದ. ಹರಿಹರ ಬ್ರಹ್ಮಾದಿಗಳು ಸಹಿತ ಪೂಜಿಸಲ್ಪಡ್ತಕ್ಕಂಥದ್ದು ಸಾಲಿಗ್ರಾಮ ಎಂಬತಕ್ಕಂಥದ್ದು ಒಂದು ಕಡೆ ವಾದ. ಆದರೆ ಸಾಲಿಗ್ರಾಮ ಉದಯೋನ್ಮುಖ ಆಗ್ತಕ್ಕಂಥ ರೀತಿಯೇ ಅದು ಬಹಳ ವಿಭಿನ್ನ. ಒಂದು ಹೆಣ್ಣು, ಒಬ್ಬ ಸ್ತ್ರೀ ತಾನು ಮಾಡ್ತಕ್ಕಂಥ ಕಾಯಕವನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿತವಾಗಿ ಮಾಡಿ ಆ ದಿನದ ಕಾಯಕವನ್ನು ಎಷ್ಟು ಬೇಕೋ ಅಷ್ಟೇ ಮಾಡಿ, ತನ್ನ ಕಾಯಕಕ್ಕೆ ಲೋಪ ಬಾರದೆ ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತನ್ನ ವೃತ್ತಿಧರ್ಮ ಏನಿದೆಯೋ ಅದಕ್ಕೆ ಲೋಪ ಬಾರದಂಥ ರೀತಿ ತನ್ನ ಜೀವನವನ್ನು ನಡೆಸ್ತಿರ್ತಾಳೆ. ಬಹುಶಃ ನಾನು ಈ ಮಾತು ಹೇಳಿದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗಿರಬಹುದು. ಒಂದು ಹೆಣ್ಣು ತನ್ನ ಜೀವನೋಪಾಯಕ್ಕಾಗಿ ಅಥವಾ ತನ್ನ ಮನಶ್ಚಿಂತೆ ಪ್ರಕಾರ ತನ್ನ ಆಲೋಚನೆ ಹೇಗೆಲ್ಲ ಮಾಡ್ಬೋದು ಹಾಗೆ ಮಾಡಿರ್ತಾಳೆ. ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಒಂದು ಮಾತು ಹೇಳ್ತೀನಿ. ಆ ಸ್ತ್ರೀ ಒಂದು ವೇಶ್ಯೆ ಆಗು ಅಥವಾ ದಾಸಿ ಆಗು, ಕೆಲವು ಪದಗಳನ್ನು ನಾನು ಹೇಳೋದು ಸಮಂಜಸ ಅಲ್ಲ. ಸದಾಕಾಲ ಹೆಣ್ಣನ್ನು ಗೌರವಿಸ್ತಕ್ಕಂಥ, ಹೆಣ್ಣನ್ನು ಪೂಜನೀಯವಾದ ಸ್ಥಳದಲ್ಲಿಟ್ಟು ಆರಾಧಿಸ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ. ಆದರೆ ಕಥಾಶ್ರವಣದಲ್ಲಿ ಬರ್ತಕ್ಕಂಥ ರೀತಿ ಆಗಿದೆ. ಹಾಗೆ ತಾನು ವೇಶ್ಯೆ ಆಗು ಅಥವಾ ದಾಸಿ ಆಗು, ತನ್ನ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಿರ್ತಕ್ಕಂಥ ಒಂದು ಸ್ತ್ರೀ. ತನ್ನ ಕಾಯಕ ಹೇಗಿತ್ತು ಗೊತ್ತೇನು? ಪ್ರತಿದಿನದ ಬೆಳಗ್ಗೆದ್ದು ಸೂರ್ಯೋದಯ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಪೂರ್ವದ ಬಾಗಿಲಿಗೆ ತೆಗೆದ ತಕ್ಷಣ ಯಾರು ಮುಂದೆ ನಿಂತಿರ್ತಾರೋ ಅವತ್ತಿಗೆ ಆತ ಗಂಡ. ಕದವನ್ನು ತೆಗೆದು ಬೆಳಿಗ್ಗೆ ಯಾರು ಮುಂದೆ ನೋಡ್ತಾರೋ ಆ ಸುಂದರವಾದಂತಹ ರೂಪಲಾವಣ್ಯದಲ್ಲಿ ಯಾರಿಗೂ ಸಹಿತ ಸರಿಸಾಟಿಯಲ್ಲದಂತಹ, ಅಷ್ಟೇ ಅಲ್ಲ, ಆ ಮನಸ್ಸು ಮೃದುತ್ವದಿಂದ, ಆ ಹೆಣ್ಣಿನ ಮನಸ್ಸು ಅಷ್ಟು ಮೃದುತ್ವದಿಂದ ಯಾರೊಬ್ಬರಾದರೂ ತಿರುಗಿ ನೋಡಬೇಕು, ಯಾರೊಬ್ಬರಾದರೂ ಸಹಿತ ಅವಳಲ್ಲಿರ್ತಕ್ಕಂಥ ಗುಣವನ್ನು ಮೆಚ್ಚಬೇಕು. ಆ ಮೆಚ್ಚುವಂತಹದ್ದು ಇಡೀ ಗ್ರಾಮವೇ ಹೊಗಳ್ತಿರುತ್ತೆ ಆಕೆಯನ್ನು. ಆದರೆ ಆಕೆಯ ಪದ್ಧತಿ, ಆಕೆಯ ಮನಸ್ಸು, ಆಕೆಯ ಸೇವೆ ಇದೆಯಲ್ಲ, ಒಂದು ದಿನದಕ್ಕೆ ಮಾತ್ರ. ಹಾಗೆ ಓರ್ವ ವ್ಯಕ್ತಿ ಮಾತ್ರ, ಒಂದು ದಿನ ಓರ್ವ ವ್ಯಕ್ತಿ ಅಂದರೆ ಒಬ್ಬರೇ ವ್ಯಕ್ತಿ ಕದವನ್ನು ತೆಗೆದಾಗ ಯಾರು ಮುಂದಿರ್ತಾರೋ, ಅವರು ಏನು ಮೌಲ್ಯವನ್ನು ಕೊಡ್ತಾರೋ, ತನ್ನ ಜೀವನೋಪಾಯಕ್ಕಾಗಿ ಅವ್ರು ಏನು ಕೊಡ್ತಾರೋ ಅದನ್ನು ತಗೊಂಡು ಸಂತೃಪ್ತಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರ ಸೇವೆಗಳನ್ನು ಮಾಡಿ, ಪಕ್ವಾನ್ನವನ್ನು ತಯಾರು ಮಾಡಿ, ಆಕೆಯೇ ಊಟವನ್ನು ಉಣಬಡಿಸಿ, ಅದಾದ ನಂತರ ಶಯನಗೃಹದವರೆಗೂ ಕರ್ಕೊಂಡು ಹೋಗ್ತಾಳೆ. ಅದಾದ ನಂತರ ತನ್ನ ಕಾಯಕ ಮುಗೀತು, ರಾತ್ರಿ ಖಾಲಿ ಜಾಗ ಹೊರಟು ಬಿಡ್ತಾರೆ ಅವರು. ಆದರೆ ಪುನಃ ಸೂರ್ಯೋದಯ ಕಾಲದಲ್ಲಿ, ಆ ಸೂರ್ಯೋದಯ ಕಾಲದಲ್ಲಿ ಪ್ರಥಮ ದ್ವಾರವನ್ನು, ಆ ಪೂರ್ವ ದ್ವಾರವನ್ನು ತಾಗಲು ಯಾರು ಬಾಗಿಲು ತೆಗಿತಾಳೋ, ಬಾಗಿಲು ತೆಗೆದಾಗ ಯಾರು ಮುಂದಿರ್ತಾರೋ ಅವರು ಪುನಃ ಆ ಗಂಡ ಆಗ್ತಾನೆ. ದಿನಕ್ಕೊಬ್ಬ ಪತಿ. ಹೀಗಿರಬೇಕಾದ್ರೆ ಆಕೆಯಲ್ಲಿರ್ತಕ್ಕಂಥ ಒಂದು ಗುಣವನ್ನು ಮಹಾವಿಷ್ಣು ಮೆಚ್ಚುತ್ತಾನೆ.
ಮಹಾವಿಷ್ಣು ಮೆಚ್ಚಿ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತಲೇ ಒಬ್ಬ ವೃದ್ಧನಾಗಿ ಮೈಯೆಲ್ಲ ಕುಷ್ಠ, ದುರ್ವಾಸನಾಭರಿತ, ಅಬ್ಬಬ್ಬ ಮುಖ ಮಾತ್ರ ಒಂದಿಷ್ಟು ಚೆನ್ನ, ಇಡೀ ದೇಹ ಹಣ್ಣಣ್ಣಾಗೋಗಿರುತ್ತೆ. ಆದರೂ ಕೈ ತುಂಬ ಹಣ. ಬೆಳಗಿನ ಸೂರ್ಯೋದಯಕ್ಕೆ ಮನೆ ಬಾಗಿಲಲ್ಲಿ ಆತನ ದರ್ಶನ. ಬಂದು ದ್ವಾರದ ಮುಂದೆ ನಿಲ್ತಾನೆ. ಆಕೆ ಗಂಡಕಿ ಯಥಾ ಪ್ರಕಾರ ತನ್ನ ಕಾಯಕ ಬೆಳಗ್ಗೆದ್ದು ಸೂರ್ಯೋದಯ ಕಾಲದಲ್ಲಿ ಪ್ರಥಮ ದ್ವಾರವನ್ನು ಹಿಂಗೆ ತೆಗಿತಾಳೆ. ಬಾಗಿಲು ತೆಗೆದೊಡನೆ ಎದುರುಗಡೆ ಕಾಣಿಸ್ತಕ್ಕಂಥವು ಈತ ವೃದ್ಧ. ಆ ದಿನಕ್ಕೆ ಅವರೇ ಗಂಡ, ಆ ದಿನಕ್ಕೆ ಆತನೇ ಆತನ ಪತಿ. ಅಂತಹ ಪತಿಯನ್ನು ಒಳಗೆ ಕರೆದು ಪಾದಗಳನ್ನು ತೊಳೆದು ಸತ್ಕರಿಸಿ ಸ್ನಾನದ ಗೃಹಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಲಿಕ್ಕೆ ಮುಂದಾಗ್ತಾನೆ. ಸ್ನಾನ ಮಾಡಿಸ್ಲಿಕ್ಕೆ ಮುಂದಾದಾಗ ವಸ್ತ್ರವನ್ನು ತೆಗೆದ್ರೆ ಅಬ್ಬಾ ನೋಡ್ಲಿಕ್ಕೆ ಅಸಾಧ್ಯ, ನೋಡ್ಲಿಕ್ಕೆ ಆಗ್ತಿಲ್ಲ. ಆ ಒಂದು ದುರ್ಗಂಧ ಆ ಪ್ರಾಂತ್ಯವೆಲ್ಲ ಓಡಾಡ್ತಾ ಇದೆ. ಪರೀಕ್ಷೆಗಾಗಿ ಬಂದಂಥ ಮಹಾವಿಷ್ಣು ಹೇಗಿರ್ಬೋದು ಆ ಚಿಂತನೆ ಮಾಡಿ. ನಿಜಕ್ಕೂ ಈ ಕತೆ ಕೇಳುವಾಗ, ಈ ಕತೆ ಹೇಳುವಾಗ ನನಗೇ ಇಷ್ಟು ನೋವಿದೆಯಲ್ಲ. ಆಕೆ ಆ ಜವಾಬ್ದಾರಿಯನ್ನು ನಡೆಸ್ತಿದ್ದರಿಂದಲೇ ಆಕೆಗೆ ಅಂಥ ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಸಿಕ್ತು. ಇರಲಿ, ಹೀಗೆ ಮುಂದೆ ನಡೀತಾ ಸ್ನಾನಗೃಹಕ್ಕೆ ಬರ್ತಾಳೆ, ವಸ್ತ್ರವನ್ನು ತೆಗಿತಾಳೆ. ಅಬ್ಬಬ್ಬಾ ಮೈಯೆಲ್ಲ ಕಿವು ರಕ್ತ ಸೋರ್ತಾ ಇರುತ್ತೆ. ಆದರೂ ಬೇಜಾರಿಸ್ಕೊಳ್ಳಲ್ಲ. ಇವತ್ತಿನ ನನ್ನ ಪತಿ, ಆ ಪತಿ ಸೇವೆ ಮಾಡಲೇಬೇಕು, ಪತಿವ್ರತ ಧರ್ಮ. ಜೊತೆಗೆ ಗಂಡ ಯಾವುದೇ ಪ್ರಮಾಣದಲ್ಲಿದ್ದರೂ, ಗಂಡ ಯಾವುದೇ ನಿಕೃಷ್ಟವಾದಂಥ ರೀತಿಯಲ್ಲಿ ನಾನು ಅನಾರೋಗ್ಯದಲ್ಲಿದ್ದರೂ ಪತಿ ಸೇವೆ ಮಾಡಬೇಕಾದ್ದು ಪತ್ನಿಯ ಕರ್ತವ್ಯ. ಪತಿ ಸೇವೆಯೇ ಜನಾರ್ದನನ ಸೇವೆ ಅಂತ ತಿಳಿಯುವಂತಹ ನಮ್ಮ ಭಾರತೀಯ ಸಂಸ್ಕೃತಿ. ಇದು ಕತೆ ಅಲ್ಲ. ಒಂದಷ್ಟು ಜನಗಳ ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆ ಆಗ್ಬೋದು. ಇದು ಕಲಿಯುಗ. ಆ ಯುಗದಲ್ಲಿ ಆ ತರಹ ಸೇವೆಗಳಿತ್ತು. ಇವತ್ತು ಸ್ವಲ್ಪ ಜೋರು ಏರು ಧ್ವನಿಯಲ್ಲಿ ಮಾತಾಡಿದ್ರೆ ನನಗೂ ನಿನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಬೆಳಗ್ಗೆದ್ರೆ ಕಾಗದ ಪತ್ರಕ್ಕೆ ಸಹಿ ಹಾಕುವ ಕಾಲ ಇದು. ದಿನಕ್ಕೆ 16 ಜನ ಇವತ್ತು ನ್ಯಾಯಾಲಯದ ಮುಂಭಾಗದಲ್ಲಿ ನನಗೆ ಡೈವರ್ಸ್ ಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತು. ಆದರೆ ಹಿಂದಿನ ಧರ್ಮ ಅದಲ್ಲ. ಇರಲಿ, ಆಕೆ ಸ್ನಾನಗೃಹದಲ್ಲಿ ಸ್ನಾನವನ್ನು ಮಾಡಿಸಿ ಮೈಗೆಲ್ಲ ಸುವಾಸನಾಭರಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತೈಲಗಳನ್ನು ಹಾಕಿ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅಂತ ಹೇಳಿ ಪಕ್ವಾನ್ನವನ್ನು ತಯಾರು ಮಾಡ್ತಾಳೆ. ಆ ಕುಷ್ಠ ತಾನು ಬಡಿಸಿರ್ತಕ್ಕಂಥ ಮೃಷ್ಟಾನ್ನವನ್ನು ಹೀಗೆ ಕೈ ಜೋಡಿಸಿ ಅನ್ನವನ್ನು ಎತ್ಕೊಂಡು ತಿನ್ನೋಕ್ಕೂ ಕೈ ಶಕ್ತಿ ಇಲ್ಲ. ಮುಂಭಾಗದಲ್ಲಿರ್ತಕ್ಕಂಥ ಬೆರಳುಗಳೆಲ್ಲ ಹೋಗ್ಬಿಟ್ಟಿದೆ. ಆದರೆ ಅನ್ನವನ್ನು ಕಲಸಿ ಲಕ್ಷಣವಾಗಿ ಪುಟ್ಟ ಕಂದಮ್ಮನಿಗೆ ಮಾತೃಸ್ವರೂಪಿಣಿ. ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಣು ಒಂದು ಕಾಲದಲ್ಲಿ ಮಾತ್ರ ಶಯನಗೃಹದಲ್ಲಿ ಅವಳು ಮಡದಿ ಆಗ್ತಕ್ಕಂಥದ್ದು ಅಥವಾ ನಮಗೆ ದೇಹಕ್ಕೆ ಸುಖವನ್ನು ಕೊಡ್ತಕ್ಕಂಥವಳು. ಮರುಕ್ಷಣ ತಾಯಿಯಾಗಿ ಅವಳು ನಮ್ಮನ್ನು ಸಲಹಬೇಕು, ಹಾಗೆ ಧೈರ್ಯವನ್ನು ತುಂಬಬೇಕು. ನಾವು ಮಾಡುವ ಕಾಯಕಕ್ಕೆ ನಾನಿದ್ದೇನೆ ಎಂಬತಕ್ಕಂಥ ಬೆಂಬಲವನ್ನು ಸೂಚನೆ ಮಾಡಬೇಕು. ಯಾವ ಹೆಣ್ಣು ಗಂಡನಿಗೆ ಸರಿಸಮಾನವಾಗಿ ನಿಂತು ನಾನಿದ್ದೇನೆ ನಿಮ್ಮ ಮುಂದೆ, ನೀವು ಮುಂದೆ ನಡೀರಿ ಅಂದರೆ ಆ ಕುಟುಂಬ, ಆ ಪರಿವಾರ ಯಾವತ್ತೂ ಸಮೃದ್ಧಿತನ ಇರುತ್ತೆ. ಆದರೆ ಆ ಗಂಡಕಿ ಅದನ್ನೇ ಮಾಡಲಿ. ನಿಮ್ಮ ರೋಗದ ಬಗ್ಗೆ ಭಯಪಡಬೇಡಿ, ನಿಮ್ಮಲ್ಲಿರ್ತಕ್ಕಂಥ ಮುಪ್ಪಿನ ಬಗ್ಗೆ ಭಯಪಡಬೇಡಿ. ನನ್ನನ್ನು ಮನಸಾರ ಇಷ್ಟಪಟ್ಟು ಬಂದಿದ್ದೀರಿ, ನನ್ನಿಂದ ಲೋಪವಿಲ್ಲದಂಥ ರೀತಿ ನಿಮಗೆ ಸೇವೆ ನಾನು ಮಾಡ್ತೀನಿ ಅಂತ ಹೇಳಿ ಆ ಸೇವಾ ಮನೋಭಾವವನ್ನು ಮಾಡಿದ್ಲು. ಸೇವೆ ಮಾಡಿದ ಮರುಕ್ಷಣ ಅನ್ನವನ್ನು ಬಡಿಸಿ, ಅನ್ನವನ್ನು ತಿನ್ನಲಿಕ್ಕಾಗದಿದ್ದರೆ ಅನ್ನವನ್ನು ಕಲಸಿ ತನ್ನ ಹಸ್ತದಿಂದಲೇ ಅನ್ನವನ್ನು ಉಣಬಡಿಸಿದ್ಲು, ಅನ್ನವನ್ನು ತಿನ್ನಿಸಿದ್ಲು. ಅದಾದ ನಂತರ ಸಂಜೆವರೆಗೂ ಏನೆಲ್ಲ ಸೇವೆಗಳು, ಏನೆಲ್ಲ ಮಾತುಕತೆಯೋ ಎಲ್ಲವೂ ಆಯಿತು. ಇನ್ನು ವ್ಯಕ್ತಿ ಕದವನ್ನು ದಾಟಿ ಒಳಗಡೆ ಬಂದದ್ದು ತನ್ನ ದೇಹ ಸುಖ ಜೊತೆಗೆ ಮನಸ್ಸಿನ ಸುಖ, ಮನಸ್ಸಲ್ಲಿ ನೆಮ್ಮದಿಯ ಮಾತು, ಪಕ್ಕದಲ್ಲಿ ಕೂತ್ಕೊಂಡು 4 ಮಾತು ಆಡಬೇಕು ಅಂಥೇಳಿ ಶಯನಗೃಹಕ್ಕೆ ಇಬ್ಬರೂ ಪ್ರಯಾಣ ಬೆಳೆಸ್ತಾರೆ. ಶಯನಗೃಹಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಸಿಗೆ ಮೇಲೆ ಮಲ್ಕೊಂಡು ಹಾಗೆಯೇ ಕಣ್ಣು ಮುಚ್ಚಿಬಿಡ್ತಾನೆ. ಎಲ್ಲವೂ ಪರೀಕ್ಷೆ. ಮಹಾವಿಷ್ಣು ಇಲ್ಲಿ ಬರೋದು ಅಂದರೆ ಏನು? ಆ ವೇಷಧಾರಿಯಾಗಿ ಇಲ್ಲಿ ಬಂದು ಇಲ್ಲಿನ ಕಾಯಕವನ್ನೆಲ್ಲವನ್ನೂ ಸಹಿತ ನೋಡ್ತಕ್ಕಂಥದ್ದೇನು? ಇದು ಸಾಮಾನ್ಯವಾ? ಹಾಗೆ ಶಯನಗೃಹದಲ್ಲಿ ಮಲ್ಕೊಂಡು ಹಾಗೆಯೇ ಕಣ್ಣು ಮುಚ್ಚುತ್ತಾನೆ. ಬೆಳಿಗ್ಗೆ ಊರಿನವರೆಲ್ಲ ಸೇರ್ತಾರೆ. ಆಕೆ ಇಡೀ ರಾತ್ರಿ ಆ ಒಂದು ಮೃತದೇಹದ ಪಕ್ಕದಲ್ಲೇ ಕೂತ್ಕೊಳ್ತಾಳೆ. ದೀಪವನ್ನು ಹಚ್ಚಿ ಕೂತ್ಕೊಂಡು ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ದೀಪವನ್ನು ಹೊರಗಡೆ ತಂದಿಟ್ಟು, ಮೃತದೇಹವನ್ನು ಹೊರಗಡೆ ತಂದಿಟ್ಟು ಅದರ ಮುಂದೆ ಕಣ್ಣೀರು ಹಾಕ್ತಾ ಕೂತ್ಕೋತಾಳೆ. ನನ್ನ ಪತಿದೇವರೇ ಸತ್ತಿದ್ದಾರೆ, ನನ್ನ ಪತಿದೇವರೇ ಮರಣ ಹೊಂದಿದ್ದಾರೆ ಅಂತಕ್ಕಂತಹ ಚಿಂತನೆಯಲ್ಲಿ ಕಣ್ಣೀರು ಹಾಕ್ತಾ ಹಾಗೆಯೇ ನರಳಾಡ್ತಾಳೆ.
ಊರಿನಲ್ಲಿರ್ತಕ್ಕಂಥ ಪ್ರಮುಖರು, ಸಾಕಷ್ಟು ಜನ ಹಿರಿಯರು, ಗಣ್ಯರು ಎಲ್ಲರೂ ಬರ್ತಾರೆ. ಎಲ್ಲರೂ ಹೇಳ್ತಾರೆ, ನೀನು ಮಾಡ್ತಿರ್ತಕ್ಕಂಥ ಕಾಯಕಕ್ಕೆ, ನಿನ್ನ ಪ್ರತಿನಿತ್ಯದ ಕಾಯಕಕ್ಕೆ ಈಗ ನೀನು ಕಣ್ಣೀರು ಹಾಕುವಂಥ ಅವಶ್ಯಕತೆ ಇಲ್ಲ. ನಿನ್ನೆಗಾಯಿತು, ಇವತ್ತು ಬೆಳಗಿನ ಮುಂದಿನ ಪಯಣ, ಮುಂದಿನ ಕಾಯಕವೇನೋ ಅದನ್ನು ಯೋಚನೆ ಮಾಡು ಅಂದರೆ ಗಂಡಕಿ ಒಂದು ಮಾತು ಹೇಳ್ತಾಳೆ. ನಾನು ಆಯ್ಕೆ ಮಾಡಿಕೊಂಡಾಗ ದಿನದ 24 ಗಂಟೆಯಲ್ಲಿ ರಾತ್ರಿ ಶಯನಗೃಹದಲ್ಲಿ ಮಲಗಿ ಅಲ್ಲಿ ಉಸಿರು ಹೋದ್ರಿಂದ ಈತ ನನ್ನ ಪತಿದೇವರು. ನನ್ನ ಪತಿದೇವರ ಕಡೆ ಕಾಲ ಆತನ ಯಾತ್ರೆ ಜೊತೆಗೆ ಆತನ ಚಿತೆ ಮೇಲೆ ನನ್ನ ಜೀವವೂ ಹೋಗಬೇಕಾಗಿದೆ. ಯಾಕೆಂದರೆ ನಾನು ಸಂಪೂರ್ಣವಾಗಿ ಆತನ ಒಪ್ಪಿದ್ದೇನೆ. ಒಪ್ಪಿ ನನ್ನ ಕಾಯಕದಲ್ಲಿ ಲೋಪಬಾರದಂತೆ ನಾನು ನಡ್ಕೊಳ್ಬೇಕಾಗಿದೆ, ಅದೇ ನನ್ನ ಧರ್ಮ ಅಂತ ಹೇಳ್ತಾಳೆ. ಹಾಗೆ ಚಿತೆಯವರೆಗೂ ಮಾರ್ಗ ಮಧ್ಯದಲ್ಲಿ ನಡೆದು ಸಾಕಷ್ಟು ಜನ ಎಲ್ಲರೂ ಬಂದು ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಬೇಡ, ಈ ತೀರ್ಮಾನ ತಗೋಬೇಡ, ಇದು ಒಳ್ಳೆಯದಲ್ಲ. ಆದರೂ ಯಾರ ಮಾತನ್ನು ಆಲಿಸೋದಿಲ್ಲ. ತನ್ನ ಕಾಯಕಕ್ಕೆ ಲೋಪ ಬಾರದಂತೆ ಚಿತೆಯನ್ನು ಮಾಡಿ, ಚಿತೆಯ ಮೇಲೆ ಆ ಒಂದು ಮೃತದೇಹವನ್ನಿಟ್ಟು ಅಗ್ನಿ ಸ್ಪರ್ಶವನ್ನು ಸಹಿತ ತಾನೇ ಮಾಡಿ, ಅಗ್ನಿ ಸ್ಪರ್ಶವಾಗಿ ಅಗ್ನಿ ಜ್ವಾಲೆ ಎದ್ದ ತಕ್ಷಣ ಚಿತೆಗೆ ಹಾರ್ತಾಳೆ. ಯಾವಾಗ ಚಿತೆಗೆ ಹಾರ್ತಾಳೋ ಆಗ ಚಿತೆಯಲ್ಲಿದ್ದಂತಹ ಅಗ್ನಿ ಆಗಲ್ಲ, ಪುಷ್ಪವೃಷ್ಟಿಯಾಗತ್ತೆ. ಯಾಕೆಂದರೆ ಆಕೆಯಲ್ಲಿದ್ದಂತಹ ಆ ಒಳ್ಳೆ ಗುಣಕ್ಕೆ ಭಗವಾನ್ ಮಹಾವಿಷ್ಣು, ಆ ವಿಷ್ಣು ದೇವರ ಅನುಗ್ರಹ ಆಗುತ್ತೆ. ಗಂಡಕಿಗೆ ಆಶೀರ್ವದಿಸಿ ಪುಷ್ಪವೃಷ್ಟಿಯಾಗಿ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಭಗವಂತ ಎದುರುಗಡೆ ನಿಂತು ನಿನಗೇನು ವರ ಬೇಕು ಅಂದರೆ ಕೇಳುವಂತಹವರು ಸಾಕಷ್ಟು ವಿಧಿವಿಧಾನಗಳಲ್ಲಿದೆ. ಆದರೆ ಆಕೆ ಕೇಳಿದ್ದೇನು ಗೊತ್ತಾ? ನನ್ನ ಗರ್ಭದಲ್ಲಿ ನೀನು ಜನಿಸಬೇಕು ಅಂತ. ಮಹಾವಿಷ್ಣುವಿಗೆ ಗಂಡಕಿ ಹೇಳಿದಂತಹ, ಗಂಡಕಿ ಶ್ರದ್ಧಾಭಕ್ತಿಯಾಗಿ ಕೇಳಿದಂತಹ ಆ ವರವೇ ನನ್ನ ಗರ್ಭದಲ್ಲಿ ನೀನು ಜನಿಸಬೇಕು ಅಂತ. ಗರ್ಭದಲ್ಲಿ ಜನಿಸಬೇಕು ಅಂತಂದಾಗ ಇನ್ನೆಲ್ಲಿ ಜನಿಸಬೇಕು? ಈ ಯುಗದಲ್ಲಿಲ್ಲ, ಮುಂದಿನ ಯುಗದಲ್ಲಿ ನಿನ್ನ ನಾಮಾಂಕಿತದಿಂದ ಹರಿಯುವಂಥ ಆ ಶುದ್ಧ ಜಲ, ಗಂಡಕಿ ಎಂಬತಕ್ಕಂಥ ನದಿ, ನಿನ್ನ ಹೆಸರಲ್ಲಿ ನದಿ ಹರಿಯುತ್ತೆ, ಆ ನದಿಯಲ್ಲಿ ನನ್ನ ಜನನವಾಗುತ್ತೆ, ಅದೇ ಶಾಲಿಗ್ರಾಮ ಅಂತ ಹೇಳ್ತಾನೆ. ಆ ಸಾಲಿಗ್ರಾಮವೇ ಇವತ್ತು ನನ್ನ ಕರದಲ್ಲಿರ್ತಕ್ಕಂಥದ್ದು, ಇವತ್ತು ತಾವು ನೋಡ್ತಿರ್ತಕ್ಕಂಥದ್ದು. ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ವಿಶೇಷವಾದಂಥ ವಿಷ್ಣು ಸಾಲಿಗ್ರಾಮ. ಆ ಸಾಲಿಗ್ರಾಮದಲ್ಲಿ ವಜ್ರಕೀಟ ಎಂಬತಕ್ಕಂಥ ಹುಳ ತಾನು ಕೊರೆಯುವಂಥ ಸುದರ್ಶನ ಚಕ್ರ, ಈ ಚಕ್ರದ ದರ್ಶನ ಈಗ ತಾವು ಮಾಡ್ತಾ ಇದ್ದೀರಿ. ಈ ಚಕ್ರವನ್ನು ಯಾರೊಬ್ಬ ಶಿಲ್ಪಿ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಯಾವ ಶಿಲ್ಪಿಯಿಂದಲೂ ಕೆತ್ತನೆ ಮಾಡಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು. ಸಣ್ಣ ಸಾಲಿಗ್ರಾಮದಿಂದ ಹಿಡಿದು ಬೃಹತ್ ಮಟ್ಟದ ಸಾಲಿಗ್ರಾಮದವರೆಗೂ 2 ಮೇರು ಚಕ್ರಗಳನ್ನು, ವಿಶೇಷವಾದಂಥ ಸುದರ್ಶನ ಚಕ್ರವನ್ನು, ಲಕ್ಷ್ಮೀನಾರಾಯಣರ ಚಕ್ರವನ್ನು, ಕೋದಂಡರಾಮ ಚಕ್ರವನ್ನು, ಮಹಾಗಣ ಚಕ್ರವನ್ನು ನಾವು ಇವತ್ತು ನೋಡ್ಬೋದು. ವಜ್ರಕೀಟ ಎಂಬತಕ್ಕಂಥ ಹುಳು ತಾನು ಈ ಚಕ್ರವನ್ನು ಕೊಡದಾದ ನಂತರ ತಾನು ಮರಣ ಹೊಂದುತ್ತೆ. ಅದಾದ ನಂತರ ಆ ಚಕ್ರದಲ್ಲಿ ಸ್ವರ್ಣಾಂಕಿತವಾಗಿರ್ತಕ್ಕಂತಹ ರೇಖೆಗಳು ಉಗಮ ಆಗುತ್ತೆ. ಅಂತಹ ಬಂಗಾರದ ವರ್ಣದ ಆ ರೇಖೆಗಳನ್ನು ಇವತ್ತಿಗೂ ನಾವು ನೋಡ್ಬೋದು. ನಮ್ಮಲ್ಲೂ ಸಹಿತ ಅಂತಹದ್ದೇ ಚಕ್ರಗಳಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಬೋರಾಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನ ಈಗ ತಾವು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ವಿಶೇಷ ಗುಣವುಳ್ಳಂತಹ ಗಂಡಕಿ ಎಂಬತಕ್ಕಂತಹ ನದಿಯಲ್ಲಿ ಉಗಮವಾಗ್ತಕ್ಕಂಥ ಸಾಲಿಗ್ರಾಮ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ.